ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ರಾಜ್ಯದಲ್ಲಿ ಗೃಹ ಬಳಕೆ ವಿದ್ಯುತ್ ದರ ಏರಿಕೆ ಬಹುತೇಕ ಖಚಿತವಾಗಿದ್ದು, ಬರುವ ಏಪ್ರಿಲ್ 1ರಿಂದ ಯೂನಿಟ್ಗೆ ಸುಮಾರು 50 ಪೈಸೆ ಹೆಚ್ಚಳ ಜಾರಿಯಾಗುವಂತ ಸಾಧ್ಯತೆ ಇದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ದರವನ್ನು ಈಗ ಸದ್ಯಕ್ಕೆ ಪರಿಷ್ಕರಣೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ರಾಜ್ಯದ 5 ವಿದ್ಯುತ್ ಸರಬರಾಜು ಕಂಪನಿಗಳು 2025-26ನೇ ಸಾಲಿನ ದರ ಪರಿಷ್ಕರಣೆಗೆ ಯೂನಿಟ್ಗೆ ಸರಾಸರಿ ಏನಿಲ್ಲ ಅಂತಂದ್ರೂ 68 ಪೈಸೆ ಹೆಚ್ಚಳ ಮಾಡುವಂತೆ ಆಯೋಗಕ್ಕೆ ಸದ್ಯಕ್ಕೆ ಮನವಿ ಮಾಡಿದೆ. ಆದರೆ ಆಯೋಗವು 14ರಿಂದ 18 ಪೈಸೆವರೆಗೂ ಮಾತ್ರ ನಾವು ಹೆಚ್ಚಳ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ವರ್ಷ ಪ್ರಕಟಿಸಿದ್ದ ಬಹುವಾರ್ಷಿಕ ದರ ಪದ್ಧತಿಯ ಪ್ರಕಾರ 2026-27ನೇ ಸಾಲಿಗೆ ಯೂನಿಟ್ಗೆ 35 ಪೈಸೆ ಹೆಚ್ಚಳ ಈಗಾಗಲೇ ಘೋಷಿಸಲಾಗಿತ್ತು. ಈ 35 ಪೈಸೆ ಮತ್ತು ಹೊಸದಾಗಿ ಪರಿಷ್ಕರಿಸಲಿರುವಂತಹ ದರವನ್ನ ಸೇರಿಸಿ ಒಟ್ಟು ಸುಮಾರು 50 ಪೈಸೆ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಇನ್ನು ಕೈಗಾರಿಕೆ ವಾಣಿಜ್ಯ ಬಳಕೆಯ ದರದಲ್ಲೂ ಏರಿಕೆ ಆಗುತ್ತಾ? ಹಾಗಾದರೆ ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಯೂನಿಟ್ಗೆ 99 ಪೈಸೆ ಹೆಚ್ಚಳವಾಗುವಂಥ ಸಾಧ್ಯತೆ ಇದ್ದು, ಇನ್ನು 2024-25ನೇ ಸಾಲಿನ ವಾರ್ಷಿಕ ಕಾರ್ಯಕ್ಷಮತೆ ವರದಿಯನ್ನು 5 ಎಸ್ಕಾಂಗಳು ಆಯೋಗಕ್ಕೆ ಸಲ್ಲಿಸಿದ್ದು, ಒಟ್ಟು ಸುಮಾರು 4,900 ಕೋಟಿ ಆದಾಯದಲ್ಲಿ ಖೋತ ಆಗಿರುವುದಾಗಿ ಪ್ರಸ್ತಾಪಿಸಲಾಗಿದೆ. ಇನ್ನು ಬೆಸ್ಕಾಂಗೆ ಅತಿ ಹೆಚ್ಚು ನಷ್ಟ ಆಗಿದೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ 2,802 ಕೋಟಿ ನಷ್ಟವಾಗಿದ್ದು, ಇತರೆ ಎಸ್ಕಾಂಗಳಿಗೂ ಸಹ 2,000 ಕೋಟಿಗೂ ಅಧಿಕ ನಷ್ಟವಾಗಿರುವುದಾಗಿ ತಿಳಿಸಲಾಗಿದೆ. ದರ ಪರಿಷ್ಕರಣೆ ಮಾಡದಿದ್ದರೆ ಕಂಪನಿಗಳ ನಿರ್ವಹಣೆ ಕಷ್ಟವಾಗಲಿದೆ ಹಾಗೂ ಆರ್ಥಿಕ ನಷ್ಟ ಎದುರಾಗಲಿದೆ ಎಂದು ವರದಿಯಲ್ಲಿ ಈಗಾಗಲೇ ಉಲ್ಲೇಖಿಸಲಾಗಿದೆ. ಬೆಸ್ಕಾಂ ಮತ್ತು ಕರ್ನಾಟಕದ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಸಲ್ಲಿಸಿರುವ ವರದಿಗಳ ಆಧಾರದಲ್ಲಿ ಆಯೋಗ ಅಹವಾಲುಗಳನ್ನು ಆಲಿಸಿದ್ದು, ಮಾರ್ಚ್ ಮಧ್ಯಭಾಗದಲ್ಲಿ ಅಂತಿಮ ನಿರ್ಧಾರ ಪ್ರಕಟಿಸುವಂತ ಸಾಧ್ಯತೆ ಇದೆ. ಪರಿಷ್ಕೃತ ದರ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ ಎಂದು ಎಲ್ಲಾ ಮೂಲ ಮಾಹಿತಿಗಳು ತಿಳಿದು ಬರ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾಗಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ವಿದ್ಯುತ್ ವಾಣಿ.